ನಾನಿವತ್ತು ಹೆಲ್ದಿ ಆಗಿರುವಂಥ ಕೇಕ್ ಮಾಡ್ತಾಯಿದ್ದೇನೆ. ಇದಕ್ಕೆ ಮೈದಾ ಶುಗರ್ ಯಾವುದು ಬೇಡ, ಹೇಗೆ ಮಾಡಿದೆ ಅಂತ ಫುಲ್ ವೀಡಿಯೋವನ್ನು ನೋಡಿ ಸ್ಕಿಪ್ ಮಾಡದೆ. ಇಲ್ಲಿ ನಾನು ಮಿಕ್ಸಿಯಲ್ಲೆಲ್ಲ ಹಾಕ್ತಾಯಿದ್ದೇನೆ. ಒಂದು ಎಗ್ ತಗೊಂಡಿದ್ದೇನೆ, ನೀವು ಬೇಕಾದರೆ 2 ಕೂಡ ತಗೊಳ್ಬೋದು. ಅದಕ್ಕೇ ಜಾಗರಿ, ಒಂದು ಮುಕ್ಕಾಲಷ್ಟು ಜಾಗರಿ ಪೌಡ್ರ್ ಹಾಕ್ತಾಯಿದ್ದೇನೆ. ನೀವು 1 ಕಪ್ಪಷ್ಟು ಜಾಗರಿ ತಗೊಳ್ಳಿ, ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದು. ಅರ್ಧ ಕಪ್ಪು ಆಯಿಲ್ ಅಥವಾ ಮೆಲ್ಟೆಡ್ ಬಟರ್ ತಗೊಳ್ಳಿ. ಇಷ್ಟನ್ನು ಬ್ಲೆಂಡ್ ಮಾಡ್ಕೊಳ್ಳಿ, ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಬೀಟ್ ಮಾಡ್ಕೊಳ್ಳಿ ಅದರಿಂದಲೇ. ಇಲ್ಲಿ ನಾನು ಅರ್ಧ ಕಪ್ಪು ಮಿಲ್ಕ್ ತಗೊಂಡಿದ್ದೇನೆ, ಮತ್ತೊಂದು 4 ಸ್ಪೂನಷ್ಟು ಕರ್ಡ್ ಹಾಕಿದ್ದೇನೆ. ಅದು ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ, ಎಗ್ ಹಾಕಿದ್ದೇವೆಲ್ಲ ನಾವು. ಮತ್ತು ಇಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾ, 2 ಸ್ಪೂನಷ್ಟು ಕೊಕೊ ಪೌಡರ್, ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದು. ನಂತರ ಬೇರೆ ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ ಎಲ್ಲ ಆ್ಯಡ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ, ನಾನು ಮೈದಾದ ಬದಲಿಗೆ ಏನು ಹಾಕ್ತಾ ಇದ್ದೇನೆ ಅಂತ, ರಾಗಿ ಹಾಕ್ತಾ ಇದ್ದೇನೆ. ಅಂದರೆ ಇದು ಮಿಲೆಟ್ ಕೇಕ್ ಅಂತ ಸಹ ಹೇಳ್ಬೋದು. 1 ಕಪ್ಪಷ್ಟು ರಾಗಿ, ಸ್ವಲ್ಪ ಅಂದರೆ ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ. ನೀವು ಫುಲ್ ಗೋಧಿ ಹಾಕಿ ಅಥವಾ ಫುಲ್ ರಾಗಿ ಹಾಕಿ ಹಾಗೇನೂ ಮಾಡಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪ ದಪ್ಪನೇ ಇರಬೇಕು. ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ, ಸ್ವಲ್ಪ ಜಾಸ್ತಿ ದಪ್ಪ ಇತ್ತು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇರಬೇಕು. ಇದಕ್ಕಿಂತ ಮುಂಚೆನೇ ನಾನಿಲ್ಲಿ ಒಂದು ಬೌಲಲ್ಲಿ ಇದು ಈ ರೀತಿ ಡಸ್ಟ್ ಮಾಡಿ ಇಟ್ಟಿದ್ದೇನೆ, ಮೈದಾವನ್ನು ಡಸ್ಟ್ ಮಾಡಿ ಇಟ್ಟಿದ್ದೇನೆ. ನೀವು ಬೇಕಾದರೆ ಬೇಕಿಂಗ್ ಪೇಪರ್ ಕೂಡ ಹಾಕ್ಬೋದು. ಆ ಕಡೆಯಿಂದ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೇನೆ. ಒಂದು ಪಾತ್ರೆಯಲ್ಲಿ ಸಾಲ್ಟ್ ಹಾಕಿಬಿಟ್ಟು ನಾನು ಪ್ರೀ ಹೀಟಿಗೆ ಇಟ್ಟಿದ್ದೇನೆ. ನೋಡಿ, ಇವಾಗ ಇದನ್ನು ಈ ರೀತಿ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ಹೋಗಬೇಕು ಅಂತ ಇತ್ತು, ಅದರಲ್ಲಿ ಏರ್ ಬಬಲ್ಸ್ ಇತ್ತು. ಅದಕ್ಕೆ ನಾನು ಆ ರೀತಿ ಟೂತ್ ಪಿಕ್ಕಿಂದ ಡಿಸೈನ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಫಸ್ಟಿಗೆ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೇನೆ. ತುಂಬ ಬಿಸಿ ಇತ್ತು ಅದು. ಈಗ ನಾವು 30 to 35 ಮಿನಿಟ್ಸ್ ಸಾಕು, ಯಾಕೆಂದರೆ ಆಲ್ರೆಡಿ ತುಂಬ ಬಿಸಿಯಾಗಿತ್ತು ಅದು. ಚೆಕ್ ಮಾಡಿ ನೀವು, ಒಂದು ವೇಳೆ ಆಗಿಲ್ಲ ಅಂದರೆ ಮತ್ತೊಂದು 5 ಮಿನಿಟ್ಸ್ ಇಡಿ. ಈ ಕಡೆಯಿಂದ ನಾನು ಬಾಯ್ಲಿಂಗ್ ವಾಟ್ರ್ ಮೇಲ್ಗಡೆ ಚಾಕ್ಲೇಟನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಚಾಪ್ಡ್ ಬಾದಾಮ್ ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಪಿಸ್ತಾ, ಕ್ಯಾಶ್ಯೂ ಯಾವುದು ಹಾಕ್ಬೋದು. ಇದು ಮೇಲ್ಗಡೆ ಲೇಯರಿಂಗ್ ಮಾಡಲಿಕ್ಕೆ, ಅದಕ್ಕೆ ಗಾರ್ನಿಷಿಂಗ್ ಮಾಡಲಿಕ್ಕೆ. ಈಗ ನಾನು ಬೆಂದಿದೆ ನೋಡಿ, ಟೂತ್ ಪಿಕ್ ಈಸಿಲಿ ಬರ್ತಾ ಉಂಟು, ಚೂರು ಸಹ ಅಂಟ್ತಾ ಇಲ್ಲ. ನಾನು ಅದನ್ನು ಡಿಮೋಲ್ಡ್ ಮಾಡಿದ್ದೇನೆ. ನೀವು ಅದು ತಣ್ಣಗಾಗಲಿಕ್ಕೆ ಅಡಿಯಲ್ಲಿ ಒಂದು ಸ್ವಲ್ಪ ನೀರಿಟ್ಬಿಟ್ಟು ತೆಗಿಬೋದು ಅದನ್ನು. ತಣ್ಣಗಾದ ಮೇಲೆ ಈ ರೀತಿ ನಾನು ಚಾಕ್ಲೇಟನ್ನು ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಅದನ್ನು ನೈಫಿಂದ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಬಾದಾಮ್ ಎಲ್ಲ ಉಂಟಲ್ಲ ಮಿಡ್ಲಲ್ಲಿ, ಸೊ ಅದರಷ್ಟಕ್ಕೆ ಅದು ಬೀಳ್ತಾ ಇರುತ್ತೆ. ಚಾಕ್ಲೇಟ್ ಮೇಲ್ಗಡೆಯಿಂದ ಹಾಕಿದಾಗ ಸ್ಪ್ರೆಡ್ ಆಗುತ್ತೆ. ನೀವು ಕಟ್ ಮಾಡುವಾಗ ನೋಡಿ ಅಂತ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬಾ ಸಾಫ್ಟಾಗಿ ಬಂದಿದೆ. ಗೊತ್ತೇ ಆಗೋದಿಲ್ಲ ಇದು ಮೈದಾದಿಂದ ಮಾಡಿದ ಅಥವಾ ರಾಗಿಯಿಂದ ಮಾಡಿದ ಅಂತ. ಟೇಸ್ಟ್ ಕೂಡ ಡಿಫ್ರೆನ್ಸ್ ಇಲ್ಲ, ಅಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ಜಾಲಿ ಬಂದಿದೆ ಅಲ್ಲ, ತುಂಬಾ ಸಾಫ್ಟಾಗಿ ಬಂದಿದೆ. ಮೈದಾ ಶುಗರ್ ಹಾಕಿ ಮಾಡುವ ಕೇಕ್ನ ಬದಲಿಗೆ ಈ ರೀತಿ ರಾಗಿ ಅಥವಾ ಗೋಧಿ ಹಾಕಿಬಿಟ್ಟು, ಜಾಗರಿ ಅಥವಾ ಡೇಟ್ಸ್ ಹಾಕಿಬಿಟ್ಟು ಈ ರೀತಿ ಹೆಲ್ದಿ ಕೇಕ್ ಮಾಡಿ ಕೊಡ್ಬೋದು. ಯಾರಿಗೆ ಎಗ್ ಬೇಡವೋ ಅವರು ಬನಾನಾ ಹಾಕಿ, ಒಂದು ವೇಳೆ ಜಾಗರಿ ಬದಲಿಗೆ ಡೇಟ್ಸ್ ಕೂಡ ಹಾಕ್ಬೋದು. ಹೇಗೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.